ಇದು ಕೇವಲ ಬಟ್ಟೆಯ ತುಂಡಲ್ಲ, ಈ ರಾಷ್ಟ್ರದ ಗೌರವದ ಸಂಕೇತ. ಬೋಸ್ ಹೇಳ್ತಾರೆ, ಮತ್ತೆ ರಾಷ್ಟ್ರಕ್ಕಾಗಿ ಬದುಕುವುದು ಮತ್ತು ಅಗತ್ಯವಿದ್ದರೆ ರಾಷ್ಟ್ರಕ್ಕಾಗಿ ಸಾಯುವುದು ಮಹಾನ್ ಕರ್ತವ್ಯ ಅಂತ. ಹಾಗಾಗಿ ನಾಡಿನ ಅಭಿಮಾನ, ದೇಶದ ಅಭಿಮಾನ ಮತ್ತು ಸ್ವಾಭಿಮಾನ ಇವುಗಳನ್ನು ಕಳಕೊಳ್ಳದೆ ನಾವು ಮನುಷ್ಯರಾಗಿಯೇ ಬದುಕೋದು ತುಂಬಾ ಅತ್ಯಂತ ಮುಖ್ಯ. ಎಕ್ಸಾಮ್ ನಲ್ಲಿ ನೀವೇನು ಬರ್ದಿದ್ದೀರಾ ಅಂತ ನೋಡಿ ಮಾರ್ಕ್ಸ್ ಕೊಡ್ತಾರೆ ಹೊರತು ನಿಮ್ಗೇನ್ ಗೊತ್ತಿದೆ ಅಂತೇಳಿ ಯಾರು ಓರಲಿ ಕೇಳಿ ಮಾರ್ಕ್ಸ್ ಕೊಡಲ್ಲ. ಹಾಗಾಗಿ ರೈಟಿಂಗ್ ಸ್ಕಿಲ್ಸ್ ಗಳನ್ನ ರೂಢಿ ಮಾಡ್ಕೋಬೇಕು. ರೈಟಿಂಗ್ ಸ್ಕಿಲ್ಸ್ ಅಂತಂದ್ರೆ ಅದು ಯುವರ್ ಆನ್ಸರ್ ಶುಡ್ ಬಿ ಆರ್ಟಿಸ್ಟಿಕ್ ಮ್ಯಾನರ್ ಅಂತಾರೆ. ಆರ್ಟಿಸ್ಟಿಕ್ ಕಲಾತ್ಮಕವಾಗಿ ಉತ್ತರ ಬರೆಯೋದು ಕಲಿಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಿಮಗೆ ವೊಕ್ಯಾಬುಲರಿ ಇರಬೇಕು. ನಾನಿಲ್ಲಿ ಕೆಲವರನ್ನು ಮಾತ್ರ ಹೇಳಿದೆ. ಹಾಗೆ ಶಾಲೆಯೊಳಗೆ ಕೇವಲ ವಿದ್ಯೆಯನ್ನು ಕಲಿತಕ್ಕಂಥ ಜಾಗ ಅಲ್ಲ, ಅದು ಪಾಠ ಹೇಳ್ತಾ ಕೊಡ್ತಕ್ಕಂಥ ಸ್ಥಳ ಮಾತ್ರ ಅಲ್ಲ. ಅಲ್ಲಿ ಒಬ್ಬ ಶಿಕ್ಷಕ ನಿರ್ಮಾಣ ಆಗ್ತಾನೆ, ಅಲ್ಲಿ ಒಬ್ಬ ಸೈನಿಕ ನಿರ್ಮಾಣ ಆಗ್ತಾನೆ, ಒಬ್ಬ ರೈತ ನಿರ್ಮಾಣ ಆಗ್ತಾನೆ, ಒಬ್ಬ ಇಂಜಿನಿಯರ್ ನಿರ್ಮಾಣ ಆಗ್ತಾನೆ, ಡಾಕ್ಟರ್ ನಿರ್ಮಾಣ ಆಗ್ತಾನೆ, ಅಥವಾ ಬೇರೆ 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 ಒಬ್ಬ ವ್ಯಾಪಾರಿ ನಿರ್ಮಾಣ ಆಗ್ತಾನೆ. ಹೀಗೆ ವಿವಿಧ ವೃತ್ತಿಗಳನ್ನ ಮಾಡ್ತಕ್ಕಂತಹ ಇವತ್ತೆಷ್ಟೋ ಜನ ಎಲ್ಲ ಬಂದವರು ಅದೇ ಶಾಲೆಯಿಂದಲೇ. ಹಾಗಾಗಿ ಅಂತಹ ಮಹಾನ್ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ನಿಮ್ಮಂತಹ ಮಹಾನ್ ಶಿಕ್ಷಕರು. ಆ ಶಿಕ್ಷಕರಿಗೆ ಇವತ್ತಲ್ಲ ಯಾವತ್ತೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಅವರಿಂದಲೇ ಇಡೀ ಜಗತ್ತು ಮತ್ತು ಪ್ರಪಂಚ ಇವತ್ತಿನ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ನಮಗೆ ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಕ್ರಾಂತಿ, AI ಮಟ್ಟ ಇಲ್ಲಿವರೆಗೂ ನಾವು ಪ್ರಧಾನವಾಗಿ ಮುಂದುವರ್ಕೊಂಡು ಬಂದಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲಿಂದ ಎಲ್ಲಿವರೆಗೂ ನಮ್ಮ ಅಭಿವೃದ್ಧಿ ಕಂಡಿದೆಯಲ್ಲ. ಆದರೂ ಕೂಡ ಸ್ವತಂತ್ರ ಅಂತಂದಾಗ ಸ್ವತಂತ್ರದ ಹಿಂದೆನೆ ನಾವು ಎಲ್ಲೋ ಒಂದ್ ಕಡೆಗೆ ಸ್ವತಂತ್ರ ಪಡೆದ ಅದರ ಹಿಂದೆ ಸ್ವೇಚ್ಛಾಚಾರಿಗಳಾಗಿಯೂ ಆಗ್ಬಿಟ್ಟಿವೇನೋ ಅಂತ ಅನಿಸುತ್ತೆ. ಸ್ವತಂತ್ರ ಬೇರೆ, ಸ್ವೇಚ್ಛಾಚಾರ ಬೇರೆ. ಎಷ್ಟೊಂದು ಜನಕ್ಕೆ ಸ್ವತಂತ್ರ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಅದಕ್ಕೆ ಸಂವಿಧಾನ ಇದೆ, ಅದಕ್ಕೊಂದು ಚೌಕಟ್ಟಿದೆ, ಕಾನೂನುಗಳಿವೆ, ಹಕ್ಕುಗಳಿವೆ, ಕರ್ತವ್ಯಗಳಿವೆ. ಆ ಎಲ್ಲದರ ಅಡಿಯಲ್ಲಿ ಬದುಕೋದೇ ನಿಜವಾದಂತಹ ಸ್ವತಂತ್ರ ಅನ್ನುವುದನ್ನ ನಾವು ಮರೆತು ಸ್ವೇಚ್ಛಾಚಾರಿಗಳಾಗಿ ಇವತ್ತು ಬದುಕ್ತಾ ಇದ್ದೀವಿ ಎಲ್ಲವೂ. ಉದಾಹರಣೆಗೆ ನೋಡಿ, ಶಾಲೆಯಲ್ಲಿ ತಗೊಂಡ್ರೆ ಮಕ್ಕಳು ಅವ್ರಿಗೆ ಪಾಠ ಕೇಳುವ ಸಂಪೂರ್ಣ ಸ್ವತಂತ್ರ ಇದೆ ಮತ್ತು ಹಕ್ಕಿದೆ ಕಾಲೇಜಲ್ಲಿ. ಆದ್ರೆ ಪಾಠ ಕೇಳಿಸ್ಕೊಳ್ಳದೆ ಆ ಸಂದರ್ಭದಲ್ಲಿ ಆ ಟೇಬಲ್ ಮೇಲೆ ಬರೆಯೋದು, ಅಥವಾ ಆ ಕಡೆ ಈ ಕಡೆ ನೋಡೋದು, ಅಥವಾ ಇನ್ಯಾರ ಜೊತೆಗೆ ಮಾತಾಡ್ತಾ ಕೂತ್ಕೊಳ್ಳೋದು, ಇದೇನಾಗುತ್ತೆ? ಸ್ವೇಚ್ಛಾಚಾರ ಆಗುತ್ತೆ. ದಯಮಾಡಿ ಯಾವ ಸಂದರ್ಭದಲ್ಲಿ ಯಾವ ವಯಸ್ಸಲ್ಲಿ ಏನ್ ಕೆಲಸ ಮಾಡಬೇಕೋ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ ಮಾತ್ರ ಆ ಕೆಲಸಕ್ಕೆ ನಾವು ಅರ್ಥವಂತಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಮತ. ಯಾಕಂತಂದ್ರೆ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಒಬ್ಬೊಬ್ಬ ತರುಣರು ಕೂಡ ಪುಟಿಯುವ ಬುಗ್ಗೆಗಳಂತೆ. ಯಾಕೆಂದ್ರೆ ಭಾರತ ಅತಿ ಹೆಚ್ಚು ಯುವಕರನ್ನ, ತರುಣರನ್ನ ಹೊಂದಿರತಕ್ಕಂತಹ ನಾಡು. ಇದು ಪ್ರಪಂಚದ ಶಕ್ತಿಯಲ್ಲಿ ಭಾರತ ಮುಂಚೂಣಿಯನ್ನು ನಿಲ್ಲಕ್ಕೆ ಇದು ಒಂದು ಕಾರಣ ಆಗುತ್ತೆ. ಆದರೆ ಏನಾಗ್ತಾ ಇದೆ ಇವತ್ತು? ಆ ಭಾರತ ಇವತ್ತು ನಾವು ಅಂದ್ಕೊಂಡ ರೀತಿಯಿಂದ ನಡೀತಾ ಇದೆಯಾ ಅಂತ ಅಂದ್ರೆ ಇದಕ್ಕೊಂದು ಒಬ್ಬ ಕವಿಯ ಮಾತು ನನಗೆ ನೆನಪಾಗುತ್ತೆ. 3 ಸಾಗರ 100 ಮಂದಿರ ದೈವ ಸಾವಿರವಿದ್ದೊಡೆ, ಸಿಂಧುವಿದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ, ಶಾಸ್ತ್ರವಿದ್ದೊಡೆ, ಘನ ಪರಂಪರೆ ಇದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ನೋಡಿ, ನಮ್ಮಲ್ಲಿ ಎಲ್ಲ ಇದೆ, ಗಂಗೆ, ತುಂಗೆ, ಉತ್ತರದಿಂದ ದಕ್ಷಿಣದವರೆಗೆ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಯಲ್ಲಿ ಏಕತೆಯೂ ಇದೆ. ಇಂತಹ ಏಕತೆಯಲ್ಲಿ ನಾವು ಸಕಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಯಾವ ಎತ್ತರಕ್ಕೆ ಬೇಕಾದರೂ ಬೆಳಲಿಕ್ಕೆ ಸಾಧ್ಯತೆ ಇದೆ. ಹಂಗಿದ್ರೆ ಏನು ಸಾರ್ಥಕ ಆಗುತ್ತೆ? ಮನೆಯಲ್ಲಿ ಬೆಳೀತಕ್ಕಂತಹ ಅಥವಾ ಹೋರಾಡ್ತಕ್ಕಂತಹ ಅಥವಾ ದುಡಿತಕ್ಕಂತಹ ಮಗನೇ ಮಲಗಿದ್ರೆ ಅಂತ. ಅದಕ್ಕೋಸ್ಕರ ಈ ದೇಶ ನನ್ನದು, ನಾಡು ನನ್ನದು ಅಂತಕ್ಕಂಥವನ ಎದೆ, ದೇಶ ನನ್ನದು ನಾಡು ನನ್ನದು ಎನ್ನದ ಮಾನವನೆದೆ ಸುಡುಗಾಡು ಅಂತ ಹೇಳ್ತಾರೆ ಕುವೆಂಪು. ಹಾಗಾಗಿ ನಾಡಿನ ಅಭಿಮಾನ, ದೇಶದ ಅಭಿಮಾನ ಮತ್ತು ಸ್ವಾಭಿಮಾನ ಇವುಗಳನ್ನು ಕಳಕೊಳ್ಳದೆ ನಾವು ಮನುಷ್ಯರಾಗಿಯೇ ಬದುಕೋದು ತುಂಬಾ ಅತ್ಯಂತ ಮುಖ್ಯ.
ಯಾಕೆಂದ್ರೆ ನೋಡಿ, ಈಗ ನಮಗೆ 80 ವರ್ಷಗಳ ಸ್ವತಂತ್ರ ಸಿಕ್ಕಿದೆ. ಅಲ್ಲಿಂದ ಇಲ್ಲಿಗೆ ಎಷ್ಟೋ ರಾಕೆಟ್ಗಳನ್ನು ಉಡಾವಣೆ ಮಾಡಿ ಪ್ರಪಂಚದ ದೃಷ್ಟಿಯಲ್ಲಿ ಭಾರತವು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಬೆಳೆದಿದೆ ಅನ್ನೋ ಮಟ್ಟಕ್ಕೆ ಬೆಳೀತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಸಾಕಷ್ಟು ಶಿಕ್ಷಕರ ಕೊಡುಗೆ ಹಾಗೂ ನೀವು ಬೆಳೆಯುವ ವಿದ್ಯಾರ್ಥಿಗಳ ಕೊಡುಗೆ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನಿಗಳಾಗಿದ್ದಾರೆ. ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಭಾರತವನ್ನ, ಭಾರತೀಯತೆಯನ್ನ, ಭಾರತದ ವಿವಿಧತೆಯನ್ನ, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಪ್ರಪಂಚದ ಮೂಲೆ ಮೂಲೆಗೂ ಹಬ್ಬಿ ಪ್ರಸರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಮತ್ತು ಮುಂದಿನ ಎಲ್ಲ ಸಂದರ್ಭಗಳಲ್ಲಿ ಮುಂದಿನ ಸಮಗ್ರ ಬೆಳವಣಿಗೆಯ ದೃಷ್ಟಿಕೋನದಲ್ಲಿ ಬೆಳೆಯುವ ಇವತ್ತಿನ ಈ ಮೊಳಕೆಗಳೇ ಮುಂದಿನ ಜೀವನದ ಫಲಗಳಾಗ್ತವೆ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಮಕ್ಕಳೇ, ನಾನು ಕೆಲವು ಮಾತುಗಳನ್ನು ಈ ಸ್ವತಂತ್ರ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಿಮಗೆ ಹೇಳಲೇಬೇಕಾಗುತ್ತೆ. ದಯಮಾಡಿ ಈ ಸ್ವತಂತ್ರ ಅನ್ನುವ ಹಿನ್ನೆಲೆಯಲ್ಲಾದರೂ ನಾವು ಮುಂದೆ ಮಾಡಬೇಕಾದ ಗುರಿ ಏನು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ಮುಖ್ಯವಾಗಿ ನಾನು ಮಾತಾಡಕ್ಕೆ ಬಂದಿರೋದು ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು. ಸ್ವತಂತ್ರದ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕು ಆದಂತಹ ಕೆಲವು ವಿಷಯಗಳಿದಾವೆ. ಒಂದು, ನಾವು ಏನು ಮಾಡಬೇಕಾಗಿದೆ ಅಂತ. ಮೊದಲನೇದಾಗಿ, ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಗೋಲ್. ಅದಕ್ಕೇನು ಮಾಡಬೇಕು? 3 ಪ್ರಮುಖವಾದ ಅಂಶಗಳು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಒಂದು, ಕ್ಲಾಸ್ಗೆ ರೆಗ್ಯುಲಾರಿಟಿ. 2, ಸಿನ್ಸಿಯಾರಿಟಿ. 3, ಡೆಡಿಕೇಶನ್. ದೀಸ್ 3 ಕ್ವಾಲಿಟೀಸ್ ಆರ್ ಸಮಥಿಂಗ್ ವಿಚ್ ಆಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ರೆಗ್ಯುಲರ್ ಕ್ಲಾಸಿಗೆ ಬರ್ತೀವಿ ನಿಜ, ಆನ್ ಟೈಮಿಗೆ ಬರಬೇಕು. ಆನ್ ಟೈಮಿಗೆ ಬರದೆ ಯಾವ್ಯಾವಾಗಲೂ ಬಂದರೆ ಪ್ರಯೋಜನ ಆಗಲ್ಲ. ಕ್ಲಾಸಲ್ಲಿ ಸಿನ್ಸಿಯರಾಗಿ ಕೂತ್ಕೋಬೇಕು ಅಂದರೆ ಬರೀ ಫಿಸಿಕಲ್ ಪ್ರೆಸೆನ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ. ಇನ್ವಾಲ್ವ್ಮೆಂಟ್ ಇನ್ ದ ಕ್ಲಾಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಸಿಂಪ್ಲಿ ಸಿಟ್ಟಿಂಗ್ ಇನ್ ದ ಕ್ಲಾಸ್ ರೂಮ್ ಅಲ್ವಾ? ಕ್ಲಾಸಲ್ಲಿ ಕೂತ್ಕೊಂಡಾಗ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಒಬ್ಬ ವಿದ್ಯಾರ್ಥಿಯಾಗಿ ಇರ್ತಕ್ಕಂತಹ ಮೊಟ್ಟ ಮೊದಲ ಲಕ್ಷಣ ಏನಪ್ಪಾ ಅಂತಂದ್ರೆ ಅವನಿಗೆ ಅತ್ಯುತ್ತಮ ಕೇಳುಗನಾಗಬೇಕು. ಟೀಚರ್ ಪಾಠ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಆಲಿಸ್ಬೇಕು. ಕೇಳೋದಷ್ಟೇ ಅಲ್ಲ, ಕೇಳೋದು ಸುಮ್ಮನೆ ಕೇಳಿಸ್ತೀವಿ ಬಿಟ್ಬಿಡ್ತೀವಿ. ಆಲಿಸಿದ್ರೆ ಅದು ಕರೆಕ್ಟಾಗಿ ಮನಸ್ಸಲ್ಲಿ ಹೋಗಿ ನಾಟುತ್ತೆ. ಆಮೇಲೆ ಡೆಡಿಕೇಟ್ ಮಾಡಬೇಕಂದ್ರೆ ಮನೆ ಹೋಗಿ ಸ್ವಲ್ಪ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಅವತ್ತು ಇಡೀ ಪಾಠ ಏನೇನಾಯಿತು, ಯಾವ್ಯಾವ ಕ್ಲಾಸನ್ನು ಏನೇನು ತಗೊಂಡ್ರು, ಯಾವ್ಯಾವ ಸೀಕ್ವೆನ್ಸಲ್ಲಿ ಏನೇನು ವಿಷಯಗಳನ್ನು ಹೇಳಿದರು, ಅದನ್ನೆಲ್ಲ ಇನ್ನೊಂದು ಸರಿ ಮನನ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಮಂಥನ. ಮನನ ಮಾಡ್ಕೊಳ್ಳಿ, ಜ್ಞಾಪಿಸ್ಕೊಳ್ಳಿ. ಆಗ ನಿಮಗೆ 2ನೇ ಸಾರಿ ರಿವಿಷನ್ ಆದಂಗೆ ಆಗುತ್ತೆ. ಫೈನಲಿ ಅದನ್ನು ಬರವಣಿಗೆ ರೂಪದಲ್ಲಿ ತಗೊಂಡ್ಬರ್ಬೇಕು. ಯಾಕೆಂದ್ರೆ ಮೇನ್ ಎಕ್ಸಾಮ್ನಲ್ಲಿ ನೀವೇನು ಬರ್ದಿದ್ದೀರಾ ಅಂತ ನೋಡಿ ಮಾರ್ಕ್ಸ್ ಕೊಡ್ತಾರೆ ಹೊರತು ನಿಮ್ಗೇನು ಗೊತ್ತಿದೆ ಅಂತೇಳಿ ಯಾರು ಓರಲ್ಲಿ ಕೇಳಿ ಮಾರ್ಕ್ಸ್ ಕೊಡಲ್ಲ. ಹಾಗಾಗಿ ರೈಟಿಂಗ್ ಸ್ಕಿಲ್ಸ್ಗಳನ್ನು ರೂಢಿ ಮಾಡ್ಕೋಬೇಕು. ರೈಟಿಂಗ್ ಸ್ಕಿಲ್ಸ್ ಅಂತಂದ್ರೆ ಅದು ಯುವರ್ ಆನ್ಸರ್ ಶುಡ್ ಬಿ ಆರ್ಟಿಸ್ಟಿಕ್ ಮ್ಯಾನರ್ ಅಂತಾರೆ. ಆರ್ಟಿಸ್ಟಿಕ್ ಕಲಾತ್ಮಕವಾಗಿ ಉತ್ತರ ಬರೆಯೋದು ಕಲಿಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಿಮಗೆ ವೊಕ್ಯಾಬುಲರಿ ಇರಬೇಕು. ಪದ ಸಂಪತ್ತು, ಶಬ್ದ ಸಂಪತ್ತು ಅಂತ ಏನು ಕರಿತೀವಿ, ಅದು ತುಂಬಾ ಮುಖ್ಯ. ದಿನಾ ಒಂದಷ್ಟು ಹೊಸ ಪದಗಳನ್ನು ಕಲೀರಿ. ಅದನ್ನು ನೀವು ಸರಿಯಾದ ರೀತಿಯಿಂದ ಬರಿತಾ ಹೋಗಿ. ಬರೆದ್ರೆ ನಿಮ್ಮ ಆನ್ಸರ್ ಕಂಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ಸರಿಯಾಗಿ ಜೋಡಿಸಿದಾಗ ನಿಮ್ಮ ಆನ್ಸರ್ ಖಂಡಿತವಾಗಲೂ ಸಮರ್ಪಕವಾಗಿರುತ್ತೆ ಮತ್ತೆ ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಮಾಡಕ್ಕೆ ಏನು ಬೇಕು ಅಂದ್ರೆ ಯುವರ್ ಮೈಂಡ್ ಶುಡ್ ಬಿ ಆಲ್ವೇಸ್ ಫ್ರೀ ಅಂಡ್ ಫ್ರೆಶ್. ಈ ಫ್ರೆಶ್ನೆಸ್ ಇರಬೇಕು ಅಂತಂದ್ರೆ ಡಿಸ್ಟ್ರಾಕ್ಷನ್ಸ್ ಆಗಬಾರ್ದು. ಇದು ತುಂಬಾ ಇಂಪಾರ್ಟೆಂಟು. ಡಿಸ್ಟ್ರಾಕ್ಟ್ ದಯವಿಟ್ಟು ಆಗಬೇಡಿ. ಡಿಸ್ಟ್ರಾಕ್ಷನ್ಸ್ ಅಂತಂದಾಗ ಮೋರ್ ನಂಬರ್ ಆಫ್ ಫ್ರೆಂಡ್ಸ್ ಅಂಡ್ ಮೀಡಿಯಾಸ್ ಅಟ್ಯಾಚ್ಮೆಂಟ್ಸ್, ಇವೆರಡು ಮೇಜರ್ ಡಿಸ್ಟ್ರಾಕ್ಷನ್ಸ್. ಹೆಚ್ಚಿನ ಫ್ರೆಂಡ್ಸ್ ಇದ್ರೆ ಏನಾಗುತ್ತೆ, ಹೆಚ್ಚಿನ ಟೈಮ್ ಕಿಲ್ ಆಗುತ್ತೆ. ಎಲ್ಲರೂ ಫ್ರೆಂಡ್ಸೇ, ಯಾರು ಎನಿಮಿಗಳಲ್ಲ. ಆದರೆ ಹಾಯ್ ಬಾಯ್ ಥರ ಇಟ್ಕೋಬೇಕು. ಆದಷ್ಟು ನಿಮ್ಮ ಸ್ನೇಹ ವಲಯದಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕು. ಯಾರಾದರೂ ಕಾಲೇಜ್ ಬಿಟ್ಟಾಗ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀರಾ? ಇಲ್ಲ. ನೆನ್ನೆ ನಡೆದ ಮ್ಯಾಚು ಅಥವಾ ನಾಳೆ ಆಗಬೇಕಾಗಿರ್ತಕ್ಕಂತಹ ಯಾವುದೋ ಫಂಕ್ಷನ್ನು ಅಥವಾ ಇನ್ನೊಂದು ಮತ್ತೊಂದು, ಇದನ್ನು ಹೊಸದಾಗಿ ರಿಲೀಸ್ ಆಗಿರೋ ಬೈಕು, ಈ ಥರ ಮಾತಾಡ್ತೀವಿ ಹೊರತು ಸಬ್ಜೆಕ್ಟ್ ಬಗ್ಗೆ ಯಾರೂ ಮಾತಾಡಲ್ಲ. ಸೊ ಅದಕ್ಕೋಸ್ಕರ ಮುಂದಿನ ಭಾವಿ ಪ್ರಜೆಗಳಾದ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ, ನಿಮ್ಗೆ ಇನ್ನಷ್ಟು ಜ್ಞಾನ ವಲಯ ಇಂಪ್ರೂವ್ ಆಗುತ್ತೆ. 2ನೇ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಡಿಸ್ಟ್ರಾಕ್ಟ್ ಆಗ್ತಕ್ಕಂಥದ್ದು ಇವತ್ತು ಮೀಡಿಯಾಸ್ಗಳಲ್ಲಿ. ಟಿವಿ, ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್, ಇವುಗಳೆಲ್ಲ ಏನಾಗ್ತಾ ಇದೆ, ನಾವು ಅದರ ಗುಲಾಮರಾಗ್ಬಿಟ್ಟಿದ್ದೀವಿ. ಅದರ ಹಿಂದೆ ಹೋಗಿ ನಮ್ಮ ಅಮೂಲ್ಯವಾದ ಸಮಯವನ್ನ ಮತ್ತು ನಮ್ಮ ಉದ್ದೇಶವನ್ನ ಅದರ ಕೈ ಕೊಟ್ಬಿಟ್ಟು ನಾವು ಅದರ ಸೇವಕರಂತೆ ವರ್ತಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ದಯಮಾಡಿ ಅವೆಲ್ಲವೂ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಐಷಾರಾಮಿ ವಸ್ತು, ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಅಥವಾ ದಿನಾವೊಂದೊಂದು ಹೊಸ ಮೊಬೈಲ್ಗಳಾಗ್ಬೋದು, ಅವೆಲ್ಲ ಫೆಸಿಲಿಟಿಗಳೇ ಹೊರತು ಯಾವತ್ತೂ ಆಪರ್ಚುನಿಟಿಗಳಾಗಲ್ಲ.
ನಿಮ್ಮ ಮಾರ್ಕ್ಸ್ ಕಾರ್ಡ್ ಮಾತ್ರ ಆಪರ್ಚುನಿಟಿನೇ ಹೊರತು ನಿಮ್ಮ ಮೊಬೈಲ್ ಫೆಸಿಲಿಟಿ ಏನೋ ಆಪರ್ಚುನಿಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಮಿನಿಮೈಸ್ ಯುವರ್ ಮೀಡಿಯಾಸ್ ಆಕ್ಟಿವಿಟೀಸ್. ಸ್ಟಾಪ್ ಮಾಡಿ ಅಂತ ಹೇಳಕ್ ಆಗದೆ ಇದ್ರೂ ಮಿನಿಮೈಸ್ ಅಂತೂ ಖಂಡಿತವಾಗ್ಲೂ ಮಾಡ್ಬೋದು. ಯಾಕೆಂದ್ರೆ ನಾವು ಯಾವುದೋ ಸ್ಟೋನ್ ಏಜ್ ಅಲ್ಲಿ ಶಿಲಾಯುಗದಲ್ಲಿ ಇಲ್ಲ, ಇವತ್ತು ಅಡ್ವಾನ್ಸ್ ವರ್ಲ್ಡ್ ಅಲ್ಲಿ ಇದೀವಿ. ಬೇಕು ಎಲ್ಲವೂ ಹೇಗ್ ಬೇಕು, ಎಷ್ಟಕ್ಕೆ ಬಳಸಬೇಕು, ಏನ್ ಬಳಸಬೇಕು ಅನ್ನುವ ಪ್ರಜ್ಞೆ ನಮ್ಮಲ್ಲಿದ್ರೆ ಖಂಡಿತವಾಗಲೂ ಅದನ್ನ ಸರಿಯಾದ ರೀತಿಯಿಂದ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನಾವು ದಿನ ಹೊಸ ಒಂದೇ ಎಕ್ಸಾಮ್ ಅನ್ನ 2-3 ಸರಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಫೆಸಿಲಿಟೀಸ್ಗಿಂತ ನಮ್ಗೆ ಇಂಪಾರ್ಟೆಂಟು ಆಪರ್ಚುನಿಟಿ. ಯು ಹ್ಯಾವ್ ಟು ಹಂಟ್ ದ ಆಪರ್ಚುನಿಟಿ ದ್ಯಾನ್ ಯುವರ್ ಫೆಸಿಲಿಟಿ. ಸೊ ಇದಕ್ಕೆ ತುಂಬಾ ಅಗತ್ಯವಾದ 5 ಅಂಶಗಳು ದಯಮಾಡಿ ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇದು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ತುಂಬಾ ಮಕ್ಕಳಿಗೆ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಎರಡನೇದು ಟೈಮ್ ಸೆನ್ಸ್, ಸಮಯ ಪ್ರಜ್ಞೆ. ಎಷ್ಟೊತ್ತು ಯಾವ ಕೆಲಸಕ್ಕೆ ನಾವು ಇಡಬೇಕು, ಸ್ಪೆಂಡ್ ಮಾಡಬೇಕು. ಟೈಮ್ ಕನ್ಸ್ಯೂಮಿಂಗ್ಗೆ ಸಮಯವನ್ನು ಉಳಿಸೋದು ಮತ್ತು ಅದನ್ನು ಸರಿಯಾದ ರೀತಿಯಿಂದ ಬಳಸೋದು. ಮೂರನೇದು ಡೆಡಿಕೇಶನ್, ಅರ್ಪಣಾ ಭಾವ. ನಾಲ್ಕನೇದು ಡಿಟರ್ಮಿನೇಷನ್, ಒಂದು ಸಂಕಲ್ಪ. ಐದನೇದು ಕಮಿಟ್ಮೆಂಟ್, ಬದ್ಧತೆ. ಇದು ನನ್ನ ಬದ್ಧತೆ, ನನ್ನ ಕೆಲಸ ಅಂತ ಮಾಡಿದಾಗ ಮಾತ್ರ ಅದು ಒಂದಿನ ಒಳ್ಳೆ ಏನನ್ನ ಫಲಿತವನ್ನ ಅಥವಾ ಫಲಿತಾಂಶವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ದಯಮಾಡಿ ನೀವು ನಿಮ್ಮ ಉದ್ದೇಶವನ್ನು ಮರಿಬೇಡಿ. ಇವತ್ತು ನೋಡಿ, ಕೆಂಪುಕೋಟೆಯಲ್ಲಿ ವಂದೇ ಮಾತರಂ ಅದನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ, ಹಾಡಲಾಗಿದೆ. 150 ವರ್ಷಗಳ ಒಂದು ಫಲವಾಗಿ ವಂದೇ ಮಾತರಮನ್ನ ಇವತ್ತು ಅಧಿಕೃತವಾಗಿ ಹಾಡಲಾಗಿದೆ. ಅದನ್ನ ಇನ್ನು ಮುಂದೆ ವಂದೇ ಮಾತರಂ ರಾಷ್ಟ್ರಗೀತೆಯ ತರ ರಾಷ್ಟ್ರೀಯ ಗೀತೆಯೂ ಕೂಡ ಆಗಿದೆ. ವಂದೇ ಮಾತರಂ ಬಂಕಿಮಚಂದ್ರ ಚಟರ್ಜಿ ಅವರು ತಮ್ಮ ಆನಂದ ಕಂದ ಅನ್ನುವ ಕಾದಂಬರಿಯಲ್ಲಿ ಅದನ್ನ ಬಳಸ್ಕೊಂಡಿದ್ರು. ಅದು ಹಾಗೆ ಉಳ್ಕೊಂಬಂದಿತ್ತು. ಅದನ್ನ ಈಗ ಮಾಡಬೇಕು ಅಂತೇಳಿ ಹಲವು ವರ್ಷಗಳಿಂದ ಪ್ರಯತ್ನಗಳು ಆಗಿದ್ರು ಕೂಡ ಆಗಿರಲಿಲ್ಲ. ಈಗ ಶ್ರೀಮಾನ್ ನರೇಂದ್ರ ಮೋದಿ ಅವರು ಬಂದ ನಂತರ ಅದನ್ನ ರಾಷ್ಟ್ರೀಯ ಗೀತೆಯಾಗಿ ಅಂಗೀಕರಿಸಿ ವಂದೇ ಮಾತರಮನ್ನ ಇವತ್ತು ಕೆಂಪುಕೋಟೆಯಲ್ಲಿ ಹಾಡಿದ್ದಾರೆ. ಅದಕ್ಕೆ ಹಲವಾರು ಜನರ ತ್ಯಾಗ ಬಲಿದಾನಗಳ ಒಂದು ಪ್ರಯತ್ನವಿದೆ, ದೇಶ ಪ್ರೇಮದ ನೆನಪಿದೆ. ಸ್ವತಂತ್ರ ಅಂತಕ್ಕಂಥದ್ದು ಜವಾಬ್ದಾರಿಯುತವಾಗಿ ನಾವು ನಡೆಸ್ಕೋಬೇಕಾಗಿದೆ. ಆ ಜವಾಬ್ದಾರಿಯನ್ನ ಕಳ್ಕೊಂಡ್ಬಿಟ್ರೆ ನಾವು ಮತ್ತೊಮ್ಮೆ ಗುಲಾಮರಾಗುವ ಅಥವಾ ನೇರವಾಗಿ ಗುಲಾಮಗಿರಿಗೆ ಒಳಪಡದಿದ್ದರೂ ಬೇರೆ ಇನ್ನು ಯಾವ್ಯಾವುದೋ ಅನೇರವಾಗಿ ಗುಲಾಮಗಿರಿಗೆ ಒಳಪಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೋಡಿ, ಇವತ್ತಿನ ತಂತ್ರಜ್ಞಾನ, ವಿಜ್ಞಾನ, ಇದು ಈ ಕೊಡುಗೆಗಳನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು, ಸರಿಯಾದ ರೀತಿಯಿಂದ ಸದ್ಬಳಕೆ ಮಾಡಬೇಕು. ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು. ನಿಮಗೆ ಗೊತ್ತಿರಬೇಕು, ರಾಷ್ಟ್ರ ಧ್ವಜದ ಸಂಕೇತ ಕೇಸರಿ, ಬಿಳಿ, ಹಸಿರು ಇವೆಲ್ಲವೂ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿವೆ. ಕೇಸರಿ ಸದಾ ನಾವು ಸಮಗ್ರತೆಯ ಸಂಕೇತವಾಗಿ ಬಳಸ್ತೀವಿ. ಅದನ್ನ ಬಿಳಿ ಶಾಂತತೆಯ ಸಂಕೇತವಾಗಿ ಬಳಸ್ತೀವಿ. ಹಸಿರು ಬೆಳವಣಿಗೆಯ ಸಂಕೇತವಾಗಿ ಬಳಸ್ತೀವಿ. ಅದ್ರ ಮಧ್ಯೆ ಇರ್ತಕ್ಕಂಥ ಚಕ್ರ ಸದಾ ಮುನ್ನೋಟದಲ್ಲಿ ನಡೀತಲೇ ಇರಬೇಕು. ಹಾಗೆ ಆ ಚಕ್ರದಲ್ಲಿ ಇರ್ತಕ್ಕಂಥ 24 ಸ್ಪೋಕ್ಸ್, ಏನು ಅರೆಕೋಲು ಅಂತ ಏನ್ ಕರಿತೀವಿ, ಆ 24 ಗಂಟೆಯೂ ಅದು ಮುನ್ನಡೆಯಲ್ಲಿ ನಡೀತಲೇ ಇರಬೇಕು ಅಂತಕ್ಕಂಥದ್ದು ಅದರ ಸೂಚನೆಯಾಗಿದೆ. ಒಟ್ಟಾರೆಯಾಗಿ ಏನಾದರಾಗು ಮೊದಲು ಮಾನವನಾಗು. ಆಗ ನಮ್ಮ ಎಲ್ಲ ಸ್ವತಂತ್ರ ನಾಯಕರು ಗಳಿಸಿಕೊಟ್ಟ ಈ ಅಭೂತಪೂರ್ವವಾಗಿರ್ತಕ್ಕಂತಹ ವಿಶೇಷವಾದ ಈ ಸ್ವತಂತ್ರ ಹಬ್ಬ ಅಥವಾ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದಕ್ಕೆ ನಾವೆಲ್ಲರೂ ಏನು ಬೆಲೆ ಕೊಟ್ಟಂಗಾಗುತ್ತೆ. ಈ ಮೊದಲು ನಾವು ಈ ದೇಶವನ್ನ ಇನ್ನೊಬ್ಬರ ಅಧೀನಕ್ಕೆ ಕೊಡದೆ ನಾವು ಸರಿಯಾದ ರೀತಿಯಿಂದ ಬೆಳೆಸ್ಕೊಂಡು ಈ ದೇಶದ ಸಮಗ್ರತೆಗೆ ಮತ್ತು ಏಕತೆಗೆ ಸಾಕ್ಷಿಯಾಗಬೇಕಾಗುತ್ತೆ. ಅದು ಯಾರ ಕೈಲಿದೆ ಅಂದ್ರೆ ನಿಮ್ಮಂತಹ ಯುವಜನತೆಯ ಕೈಲಿದೆ. ಕೆಲವು ವ್ಯಕ್ತಿಗಳ ಮಾತುಗಳನ್ನ ಹೇಳಬೇಕು ಅಂದ್ರೆ ಇಲ್ಲಿ ಕೆಲವರು ಹೇಳ್ತಾರೆ ನೋಡಿ, ತಿಲಕ್ ಹೇಳ್ತಾರೆ, ಸ್ವತಂತ್ರ ಅನ್ನೋದು ನನ್ನ ಆಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೀನಿ ಅಂತ. ಗಾಂಧೀಜಿ ಅದಕ್ಕೆ ಸತ್ಯವೇ ದೇವರು, ಎಲ್ಲವನ್ನೂ ಶಾಂತಿಯಿಂದ ಪಡೆಯೋಣ, ಗ್ರಾಮ ಸ್ವರಾಜ್ಯವನ್ನು ಮಾತ್ರ ಬಯಸೋಣ ಅಂತ ಬಯಸ್ತಾರೆ.